ಹಾಯ್ ನಮಸ್ಕಾರ. ನಾನು ನಿಮ್ಮ ರಾಯಲ್ ಹ್ಯಾಕರ್. ಇದು ಜುಲೈ 2ರ ಕರೆಂಟ್ ಅಫೇರ್ಸ್ ವಿಡಿಯೋ ಈಗ ಓಪನ್ ಔಟ್ ಆಗ್ತಾ ಇದೆ. ಇದರ PDF ಲಿಂಕ್ ಅನ್ನ ನಾನು ಕಮೆಂಟ್ ಬಾಕ್ಸ್ ನಲ್ಲಿ ಪಿನ್ ಮಾಡಿರ್ತೇನೆ. ಆದಷ್ಟು ಆ PDF ಅನ್ನ ಓದೋ ರೂಢಿ ಮಾಡ್ಕೊಳ್ಳಿ. ಯಾಕಂದ್ರೆ ಅದು ನಿಮ್ಮ ಕರೆಂಟ್ ಅಫೇರ್ಸ್ ನಾಲೆಜ್ ಅನ್ನ ತುಂಬಾ ಇಂಪ್ರೂವ್ ಮಾಡುತ್ತೆ. ಹಾಗೆ ವಿಡಿಯೋವನ್ನು ನೋಡೋದ್ರಿಂದ ನಿಮಗೆ ನಾನು ಹೇಳಿರುವಂತ ಶಬ್ದಗಳು ನೆನಪಿರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗೆ ಫಸ್ಟ್ ಟಾಪಿಕ್ ಕಡೆ ನಾವು ಹೋಗೋದಾದ್ರೆ ವಿಬಿಜಿ ರಾಮ್ಜಿ ದಿನಗೂಲಿ ಏರಿಕೆ. ರಾಜ್ಯದಲ್ಲಿ ಕರ್ನಾಟಕದಲ್ಲಿ ವಿಬಿಜಿ ರಾಮ್ಜಿಯ ದಿನಗೂಲಿ 382ಕ್ಕೆ ಏರಿಕೆಯಾಗಿದೆ. ಕರ್ನಾಟಕದಲ್ಲಿ ನರೇಗಾದಡಿ 2025-26 ದಿನಗೂಲಿ 370 ಇತ್ತು. ಅದನ್ನು 382ಕ್ಕೆ ಪರಿಷ್ಕರಿಸಲಾಗಿದೆ. ಅಂದರೆ ಶೇಕಡ 3.24 ಹೆಚ್ಚಳವಾಗಿದೆ. ಹರಿಯಾಣದಲ್ಲಿ ಅತ್ಯಧಿಕ 409 ಶೇಕಡ 2.25ರಷ್ಟು ಏರಿಕೆ ದಿನಗೂಲಿ ನಿಗದಿಯಾಗಿದೆ. ಗೋವಾದಲ್ಲಿ 406, ಕೇರಳದಲ್ಲಿ 401, ತಮಿಳುನಾಡಿನಲ್ಲಿ 345. ಎಲ್ಲಿ ವಿಬಿಜಿ ರಾಮ್ಜಿಯ ದಿನಗೂಲಿ ಹೆಚ್ಚಿದೆ ಅನ್ನೋದನ್ನ ಸ್ವಲ್ಪ ನೋಡಿಟ್ಕೊಳ್ಳಿ. ಹರಿಯಾಣ, ನೆಕ್ಸ್ಟ್ ಬಂದ್ರೆ ಗೋವಾದಲ್ಲಿ 406 ಇದೆ, ಕೇರಳದಲ್ಲಿ 401, ಹಾಗೆ ನೆಕ್ಸ್ಟ್ ಬಂದೋದಾದ್ರೆ ಕರ್ನಾಟಕದಲ್ಲಿ 382 ಇದೆ. ಹಾಗೆ ನೆಕ್ಸ್ಟ್ ಟಾಪಿಕ್ ಕಡೆ ನಾವು ಹೋಗೋದಾದ್ರೆ ಎಲ್ನಿನೋ. ಇದ್ರ ಬಗ್ಗೆ ಅಂತೂ ಈಗ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು, ನ್ಯೂಸ್ ಪೇಪರ್ ಆಗಲಿ ಖಂಡಿತವಾಗ್ಲೂ ಎಲ್ಲ ಕಡೆ ಕೇಳಿರ್ತೀರ. ಹಾಗಾಗಿ ಏನಿದು ಎಲ್ನಿನೋ ಅನ್ನೋದನ್ನ ಸ್ವಲ್ಪ ಡೀಟೇಲ್ಸ್ ಅನ್ನ ಚೆನ್ನಾಗಿ ಕೊಟ್ಟಿದ್ದಾರೆ. ಸ್ವಲ್ಪ ನೋಡ್ಕೊಂಡು ಬರೋದಾದ್ರೆ ಆಸ್ಟ್ರೇಲಿಯಾ ಮತ್ತು ದಕ್ಷಿಣ ಅಮೆರಿಕ ಖಂಡಗಳ ನಡುವಿನ ಪೆಸಿಫಿಕ್ ಮಹಾಸಾಗರದಲ್ಲಿ ಹಾದು ಹೋಗುವ ಭೂಮಧ್ಯ ರೇಖೆಯ ಆಸುಪಾಸಿನಲ್ಲಿ ನಡೆಯುವ ಗಾಳಿ ಮತ್ತು ಬಿಸಿನೀರಿನ ಚಲನೆಯಿಂದಾಗಿ ನಿರ್ಮಾಣವಾಗುವ ಎಲ್ ನೀನೋ ಮತ್ತು ಲಾ ನೀನೋ ಪರಿಸ್ಥಿತಿಗಳು ಹಿಂದೂ ಮಹಾಸಾಗರದಲ್ಲಿ ಸೃಷ್ಟಿಯಾಗುವ ನೈಋತ್ಯ ಮುಂಗಾರು ಮಾರುತಗಳ ಮೇಲೆ ಪರಿಣಾಮ ಬೀರುತ್ತವೆ. ಭಾರತದಲ್ಲಿ ಮಳೆಗೆ ಕಾರಣವಾಗುವುದು ಈ ಮಾರುತಗಳೇ. ಎಲ್ ನೀನೋ ವಿದ್ಯಮಾನವು ಮಳೆ ಮಾರುತಗಳ ಸೃಷ್ಟಿಯಾಗುವುದನ್ನು ತಡೆಯುತ್ತದೆ, ಹಾಗಾಗಿ ಮಳೆ ಕಡಿಮೆಯಾಗುತ್ತದೆ. ಲಾ ನೀನೋ ವಿದ್ಯಮಾನವು ಮಳೆ ಮಾರುತದ ಸೃಷ್ಟಿ ಚಲನೆಗೆ ಅನುಕೂಲಕರ ವಾತಾವರಣ ಸೃಷ್ಟಿಸುವುದರಿಂದ ಹೆಚ್ಚು ಮಳೆಯಾಗುತ್ತದೆ. ಎಲ್ ನೀನೋ ಅಂದ್ರೆ ಮಳೆನ ಬರದೇ ಇರೋ ತರ ನೋಡ್ಕೊಂಡ್ರೆ, ಲಾ ನೀನೋ ಅನ್ನೋದು ಹೆಚ್ಚು ಮಳೆ ಆಗೋ ತರ ನೋಡ್ಕೊಳ್ಳುತ್ತೆ. ಸ್ವಲ್ಪ ನೆನ್ಪಿಟ್ಕೊಳ್ಳಿ ಲಾ ನೀನೋ ಮತ್ತೆ ಎಲ್ ನೀನೋ ಬಗ್ಗೆ. ಅದ್ರ ಬಗ್ಗೆ ತುಂಬಾನೇ ಚೆನ್ನಾಗಿ ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ. ಇಂಟ್ರೆಸ್ಟ್ ಇದ್ದವರು ಓದ್ಕೊಳ್ಬಹುದು. ಹಾಗೆ ನಾವು ನೆಕ್ಸ್ಟ್ ಟಾಪಿಕ್ ಕಡೆ ಹೋಗೋದಾದ್ರೆ ಜನಸಂಖ್ಯಾ ಸ್ವರೂಪ ಅಧ್ಯಯನ, ಶೀಘ್ರವೇ ರಾಜ್ಯಗಳಿಗೆ ಸಮಿತಿ. ಜನಸಂಖ್ಯಾ ಸ್ವರೂಪದಲ್ಲಿನ ಬದಲಾವಣೆಗಳ ಕುರಿತು ಪರಿಶೀಲನೆಗೆ ರಚಿಸಿರುವ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಪ್ರಕಾಶ್ ಪ್ರಭಾಕರ್ ನವಲೇಕರ್ ಅವರ ನೇತೃತ್ವದ ಉನ್ನತ ಮಟ್ಟದ ಸಮಿತಿಯು ಶೀಘ್ರದಲ್ಲಿಯೇ ವಿವಿಧ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಭೇಟಿ ನೀಡಿ ಪ್ರಥಮ ಹಂತದ ಮಾಹಿತಿ ಪಡೆಯಲಿದೆ. ಇದು ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಜನಸಂಖ್ಯೆ ಸ್ವರೂಪದಲ್ಲಿನ ಬದಲಾವಣೆಗಳ ಕುರಿತು ಪರಿಶೀಲನೆಗೆ ಸಮಿತಿ. ಅದರ ಮೇಲುಸ್ತುವಾರಿನ ಯಾರು ನೋಡ್ಕೊಳ್ತಿದಾರ ಅಂದ್ರೆ ನಿವೃತ್ತ ನ್ಯಾಯಮೂರ್ತಿ ಪ್ರಕಾಶ್ ಪ್ರಭಾಕರ್ ನವಲೇಕರ್ ಅವರು. ಹಾಗೆ ನೆಕ್ಸ್ಟ್ ಟಾಪಿಕ್ ಕಡೆ ನಾವು ಹೋಗೋದಾದ್ರೆ ಭೂಸೇನೆಯ ನೂತನ ಮುಖ್ಯಸ್ಥರಾಗಿ ಅಧಿಕಾರ ಸ್ವೀಕಾರ ಮಾಡಿದ ಧೀರಜ್ ಸೇಠ್ ಅವರು. ಈ ಹಿಂದೆ ಭೂಸೇನೆಯ ಮುಖ್ಯಸ್ಥರು ಯಾರಿದ್ರು ಅವರು ನಿವೃತ್ತಿಯನ್ನು ಹೊಂದಿ ಈಗ ಧೀರಜ್ ಸೇಠ್ ಅವರು ನೂತನ ಭೂಸೇನೆಯ ಮುಖ್ಯಸ್ಥರಾಗಿ ಆಯ್ಕೆಯಾಗಿದ್ದಾರೆ. ಇದು ಸ್ವಲ್ಪ ನೆನ್ಪಿಟ್ಕೊಳ್ಳಿ ಬೇಕಾಗಬಹುದು. ಇದಿಷ್ಟು ಇವತ್ತಿನ ಇಂಪಾರ್ಟೆಂಟ್ ಆದ ಟಾಪಿಕ್ ಗಳಾಗಿದ್ದು, ಆದಷ್ಟು PDF ಅನ್ನು ಓದಿ ಮತ್ತೆ ಚಾನಲ್ಗೆ ಸಪೋರ್ಟ್ ಮಾಡಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಗಳಿಗೆ ಈ ಚಾನಲ್ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ. ಆದಷ್ಟು ಡೈಲಿ ನಾನು ಈ ಮೇ ಮಂತ್ ಮತ್ತೆ ಜೂನ್ ಮಂತ್ ಈಗಾಗಲೇ ಅಪ್ಲೋಡ್ ಮಾಡಿದ್ದೇನೆ. ಇದು ಜುಲೈ ಮಂತ್ ಡೈಲಿ ಅಪ್ಲೋಡ್ ಮಾಡ್ತಾನೆ ಇರ್ತೇನೆ. ಆದಷ್ಟು ನಿಮ್ಮ ಸಪೋರ್ಟ್ ಅನ್ನ ನಮಗೆ ನೀಡಿ.